ನಮಸ್ತೆ ಎಲ್ಲರಿಗೂ. ನಾವು ನೋಡಿ ಇವತ್ತು ಎಲ್ಲಿಗೆ ಹೊರಟಿದ್ದೀವಿ ಅಂತ ನಾನು ಹೇಳ್ತಾ ಹೋಗ್ತೀನಿ. ನೋಡಿ ಏನು ಫಂಕ್ಷನ್ನಿಗೆ ಹೋಗ್ತಾ ಇದ್ದೀವಿ, ಏನಕ್ಕೆ ಅಂತ ಅಂದ್ಬಿಟ್ಟು ಹೊರಟು ನಾವು ಎಲ್ಲರೂ ಇದು ತವ್ರ ಮನೆಗೆ ಹೋಗೋ ಸಂಭ್ರಮ. ಎಲ್ಲರೂ ನೋಡಿ ತವ್ರ ಮನೆಗೆ ಹೋಗೋದಂದ್ರೆ ಹೆಣ್ಮಕ್ಳಿಗೆ ಅದು ಏನು ಖುಷಿಯೋ ಏನೋ ಗೊತ್ತಿಲ್ಲ. ತವ್ರ ಮನೆ ಅಂತ ಅಂದ್ಬಿಟ್ರೆ ಆಯಿತು, ಫುಲ್ಲು ಒಂಥರ ಜೋಶಲ್ಲೇ ಹೋಗ್ಬಿಡ್ತೀವಿ ತವ್ರ ಮನೆಗೆ. ಅದೊಂಥರ ಪ್ರೀತಿನೇ ಹೆಚ್ಚು. ಯಾಕಂದರೆ ಅಲ್ಲಿ ನಮ್ಮ ಅಣ್ಣನ ಮಗಳದು ಡಿಲಿವರಿ ಆಗಿರೋದ್ರಿಂದ ಆ ಪಾಪುದ್ದು ಅಲ್ಲಿ ಹೆಸರಿಡೋದು ಫಂಕ್ಷನ್ನಿಗೋಸ್ಕರ ನಾವೆಲ್ಲರೂ ಹೊರಟು. ಹಾಗೆ ಎಲ್ಲರೂ ಅಣ್ಣನ ಮಕ್ಕಳು, ಆಮೇಲೆ ನಮ್ಮ ತಾಯಿಯವರಿಬ್ಬರು, ಊರವರು, ಹಾಗೆ ಎಲ್ಲ ಸೇರಿಕೊಂಡು ಎಲ್ಲರೂ ಅಷ್ಟರು ಜನ ಎಲ್ಲ ಸೇರ್ಕೊಂಡು ನೋಡಿ ನಾವು ಊರಿಗೆ ಬಂದು ಹೆಸರಿಡೋ ಫಂಕ್ಷನ್, ನಾಮಕರಣದ ಫಂಕ್ಷನ್ನಿಗೆ ನಾವು ಇವತ್ತು ನಮ್ಮ ಊರಿಗೆ ಹೊರಟಿದ್ದು, ನನ್ನ ತವ್ರ ಮನೆಗೆ. ಹಾಗೆ ಎಲ್ಲ ಬಂದರು ಎಲ್ಲರೂ ಲಗೇಜ್ ಅದನ್ನೆಲ್ಲ ತೊಗೊಂಡು ಬಂದ್ವಿ. ಬಂದು ಮನೆಗೆ ಬಂದಮೇಲೆ ಒಂಥರ ತುಂಬ ಎಲ್ಲ ಪ್ರೀತಿಲಿಂದ ಎಲ್ಲರೂ ಮಾತಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೆ ಎಲ್ರಿಗೂ ಹಾಯ್ ಬಾಯ್, ಎಲ್ಲರೂ ಚೆನ್ನಾಗಿದ್ದೀರ, ಎಲ್ಲರೂ ಆರಾಮಾಗಿದ್ದೀರೇನ್ರಿ, ಇವಾಗ ಬಂದ್ರ ಅಂತ ಎಲ್ಲರೂ ಕೇಳ್ತಾಯಿದ್ರು. ಹಾಗೆ ನಮ್ಮ ಅಣ್ಣನ ಮಗ ಬಂದು ಎಲ್ಲ ಏನು ಚೆನ್ನಾಗಿದ್ದೀರಾ ಅತ್ತೆ, ಹೆಂಗೆ ಅಣ್ಣ ಬಂದ, ಅಣ್ಣನ ಸೊಸೆ, ಆಮೇಲೆ ಅಣ್ಣನ ಮಕ್ಕಳು ಇವರೆಲ್ಲ. ಇದು ನನ್ನ ತವ್ರ ಮನೆ. ಇದನ್ನು ಮೊದಲು ನಾನು ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ತೋರಿಸಿದ್ದೆ, ನನ್ನ ತವ್ರ ಮನೆ ಟೂರು ಅಂತ ಅಂದ್ಬಿಟ್ಟು. ನೀವು ಎಲ್ಲರೂ ಹೋಗಿ ಈ ನನ್ನ ಸರ್ವಿ ಡೈಲಿ ಲಾಗ್ ಅಂತ ಅಂದ್ಬಿಟ್ಟು ನನ್ನ ಚಾನಲ್ ಹೆಸರು. ನೀವೆಲ್ಲ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಇದು ಹೆಸರಿಡೋ ಫಂಕ್ಷನ್ನಿಗೆ ನೋಡ್ರಿ, ನಾವೆಲ್ಲ ರೆಡಿ ಮಾಡ್ತಾಯಿದ್ವು, ಬಲೂನ್ಗಳನ್ನು ಊದ್ತಾ ಇದ್ವಿ. ಆಮೇಲೆ ಎಲ್ಲ ಇದನ್ನು ಬಲೂನ್ ಎಲ್ಲ ಅಂಟಿಸೋದು, ಅದೆಲ್ಲ ಫಂಕ್ಷನ್ ತುಂಬ ಚೆನ್ನಾಗಿ ಮಾಡಲಿಕ್ಕೆ ನೋಡಿ ಬಲೂನ್ಗೆಲ್ಲ ಹವಾ ಹಾಕ್ತಾಯಿದ್ವು. ಆದರೆ ನಾನು ಊದೋ ಬಲೂನಲ್ಲಿ ಹವಾನೇ ಏರ್ತಾ ಇರಲಿಲ್ಲ, ಅದೇನೋ ಗೊತ್ತಾ. ಹಾಗೆ ಎಲ್ಲ ತಮಾಷೆ ಮಾತಾಡಿಕೊಂಡು ಬಲೂನ್ಗೆಲ್ಲ ನೋಡಿ ಎಲ್ಲ ಇದನ್ನು ಮಾಡ್ತಾಯಿದ್ವು. ಹಾಗೆ ಒಳಗಡೆ ತಿಂಡಿ ಎಲ್ಲ ಕೊಡ್ತೀನಿ ಅಂತಂದ್ರೆ, ಹಾಗೆ ಅಡುಗೆನೂ ಒಂದು ಕಡೆ ಸ್ಟಾರ್ಟ್ ಆಗಿತ್ತು, ಅಡುಗೆನೂ ಮಾಡ್ತಾಯಿದ್ರು. ಅಡುಗೆನ ಯಾಕಂದರೆ ನಾಮಕರಣಕ್ಕೆ ಬಂದವರಿಗೆಲ್ಲ ಊಟ ಮಾಡಿಸಿ ಕಳಿಸ್ಬೇಕಲ್ಲ, ಅದಕ್ಕೋಸ್ಕರನೇ ಎಲ್ಲ ಅಡುಗೆಗಳನ್ನೆಲ್ಲ ಮಾಡ್ತಾಯಿದ್ರು. ಒಳಗಡೆ ಅಣ್ಣನ ಹೆಂಡತಿ, ಆಮೇಲೆ ಅಣ್ಣನ ಸೊಸೆಯಂದಿರು, ಹಾಗೆ ಅಕ್ಕಪಕ್ಕದವ್ರ ಮನೆಯವರು ಎಲ್ಲನೂ ಹಾಗೆ ಅಡುಗೆ ಮಾಡಿಕೊಂಡು ಹಾಗೆ ಮಾತಾಡ್ತಾ ನಮ್ಮ ಅಣ್ಣನ ಮಗಳನ್ನ ಎಲ್ಲ ಮಾತಾಡ್ಸ್ಕೊಂಡ್ವಿ ನಾವು. ನನ್ನ ನೋಡಿ ಇಲ್ಲಿ ನಾವು ಹಾಗೆ ಮತ್ತು ತೊಟ್ಲು ಫಂಕ್ಷನ್ನಿಗೆ ಸ್ಟಾರ್ಟ್ ಮಾಡಬೇಕು ಅಂತಂದು ಪೂಜೆ ಸಾಮಗ್ರಿಗಳನ್ನೆಲ್ಲ ನಾನು ತಗೊಳ್ತಾ ಇದ್ದೆ. ನಮ್ಮ ಅಣ್ಣನ ಹೆಂಡತಿ, ನಮ್ಮ ವೈನಿ ಎಲ್ಲ ಸಾಮಗ್ರಿಗಳನ್ನು ತಗೊಂಡು ತೊಟ್ಲದ್ದೆಲ್ಲ ರೆಡಿ ಮಾಡಿರಿ ಅಂತ ಹೇಳಿದರು. ಅದಕ್ಕೋಸ್ಕರನೇ ನಾವು ಹಾಗೆ ನನ್ನ ಸೊಸೆಯ ಮನೆ ಕಡೆಯವರು ಎಲ್ಲ ಬಂದಿದ್ದರು, ಅವ್ರ ಜೊತೆನೂ ಮಾತಾಡಿ ಪಾಪುನೆಲ್ಲ ಮಾತಾಡಿಸ್ಕೊಂಡು ತೊಟ್ಲು ಎಲ್ಲ ರೆಡಿ ಮಾಡಬೇಕು ಅಂತಂದು ಅಣ್ಣನ ತೊಟ್ಲು ಕೇಳ್ತಾ ಇದ್ದೆ. ಅಣ್ಣ ತೊಟ್ಲಿಲ್ಲಿ ಅಂತಬಿಟ್ಟು ಅಣ್ಣ ತೊಟ್ಲು ಕೊಟ್ಟ ಮೇಲೆ ಅದಕ್ಕೆಲ್ಲ ಹೂಗಳನ್ನೆಲ್ಲ ಡೆಕೋರೇಷನ್ ಮಾಡಿದೆ. ಅದು ಚೆನ್ನಾಗೇ ಕಾಣ್ತಾ ಇತ್ತು. ಹಾಗೆ ಒಳಗಡೆನೂ ತುಂಬ ಡೆಕೋರೇಷನ್, ನಮ್ಮ ಅಣ್ಣನ ಮಕ್ಕಳು ಅದೆಲ್ಲ ತುಂಬ ಸಪೋರ್ಟಿವ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ರು ಡೆಕೋರೇಷನ್ ಎಲ್ಲ. ನೇಮಿಂಗ್ ಸೆರೆಮನಿಗೆ ಏನೇನು ಸಾಮಗ್ರಿಗಳು ಬೇಕು ಅದನ್ನೆಲ್ಲ ನಾವು ಮಾಡ್ತಾಯಿದ್ವು. ಒಳಗಡೆ ಫುಲ್ಲು ಎಂಜಾಯ್ಮೆಂಟಲ್ಲಿ ಹಾಡು ಹಚ್ಕೊಂಡು ಎಲ್ಲ ಚೆನ್ನಾಗಿ ಮಾಡಿದ್ವಿ. ಹಾಗೆ ಐನಾರನ್ನ ಕರೆಸ್ತೀವಿ ಅಂತಂದು ಹೇಳ್ತೀವಲ್ಲ ನಮ್ಮ ಕಡೆ ಸೈಡು, ಐನಾರು ಬಂದು ಹಾಗೆ ಅವರು ಹೇಳ್ತಾಯಿದ್ರು ಏನೇನೆಲ್ಲ ಮಾಡಬೇಕು ಅಂತಂದು. ಅವರು ಮಾಡಿರೋ ಪ್ರಕಾರನೇ ಎಲ್ಲ ಅವರೇ ನೇಮ ಮಾಡ್ತಾಯಿದ್ರು ನೋಡಿ ಎಲ್ಲನೂ. ಯಾಕಂದರೆ ನಾವು ಹೆಣ್ಮಕ್ಳು ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ವಲ್ಲ, ಅದು ಬರೋಕ್ಕೆ ಸ್ವಲ್ಪ ಲೇಟಾಗಿರೋದಕ್ಕೋಸ್ಕರ ತಾವೇನೇ ಮಾಡ್ತಾಯಿದ್ರು ಇದನ್ನೆಲ್ಲ, ಶಾಸಕಿ ಅದನ್ನೆಲ್ಲ ಹಾಕೋದು. ಹಾಗೆ ಅವರು ಯಾವ್ಯಾವ ಥರ ಹೇಳ್ತಾರೆ ಅದೇ ಪ್ರಕಾರನೇ ನಾವೆಲ್ಲ ಮಾಡ್ತಾ ಹೋದ್ವಿ. ಆಮೇಲೆ ಶಾಸಕಿ ಎಲ್ಲ ಆದಮೇಲೆ ತೊಟ್ಲನ್ನು ಅದರ ಮೇಲೆ ಇಟ್ಟು ಅಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ವಿ. ಅವರು ಯಾವ್ಯಾವ ಥರ ಹೇಳ್ತಾರೋ ಅದೇ ಥರ ಐನಾರು, ನಮ್ಮ ಕಡೆ ಐನಾರು ಯಾವ ಥರ ಹೇಳ್ತಾರೋ ಅದೇ ಥರ ಮಾಡ್ಬೇಕ್ರಿ. ಇಲ್ಲ ಅಂದರೆ ಫಂಕ್ಷನ್ನಿಗೆ ಒಂದು ಕಳೆ ಅನ್ನೋದು ಇರೋದಿಲ್ಲ. ಅವ್ರಿಗೆಲ್ಲ ಗೊತ್ತಿರತ್ತೆ, ಅವರು ಯಾವ ಥರ ಅಂತ ಹೇಳ್ಕೊಡ್ತಾರೆ ಅದೇ ಥರದಲ್ಲೇ ನಾವೆಲ್ಲ ಮಾಡ್ತೀವಿ. ಹಾಗೇ ಮೊದಲಾಗಿ ಸಂಪ್ರದಾಯ ಪ್ರಕಾರನೇ ಎಲ್ಲ ಮಾಡಿಸಿದ್ರು ಅವರು, ಪೂಜೆಗಳು ಆಗಿರ್ಬೋದು. ಆಮೇಲೆ ಅದು ಪೀಠಕ, ನಮ್ಮ ಕಡೆ ಪೀಠಕ ಅಂತೀವಿ, ಪೀಠಕ ಒಂದನೇ ಸಾರಿ ಪೀಠಕ ತಂದು
ಅದನ್ನು ಮಗುಗೆ ಕಟ್ತಾರೆ. ಲಿಂಗ ನಾವು ಏನು ಇವಾಗ ಲಿಂಗ ಪೂಜೆ ಅಂತ ಮಾಡ್ಕೋತೀವಲ್ಲ, ಇದೇ ಪೀಠಕ ಇರುತ್ತೆ ಒಳಗಡೆ ಆ ಲಿಂಗುವಿನಲ್ಲಿ. ಈಗ ಪಾಪುಗೆ ಅದೇ ಪೀಠಕವನ್ನು ಅವರು ಕೊರಳಿಗೆ ಅವ್ರ ತಂದೆ ತಾಯಿ ಹತ್ರ ಪೂಜೆ ಮಾಡಿಸಿಸ್ತಾರೆ. ಮಾಡಿಸಿ ಅದನ್ನು ಕೊರಳಿಗೆ ಕಟ್ಟಿಸೋದು, ಇದು ನಾಮಕರಣ ಮಾಡೋ ಒಂದು ಪದ್ಧತಿ. ಇದು ನಮ್ಮ ಕಡೆ ಎಲ್ಲ, ಉತ್ತರ ಕರ್ನಾಟಕದ ಕಡೆ ಎಲ್ಲ ಇದೇ ಥರ ಪದ್ಧತಿಗಳನ್ನು ಮಾಡ್ತಾರೆ. ಇಲ್ಲಿ ಅವರು ಸ್ವಾಮಿಗಳು ಹೇಳಿರೋ ಥರನೇ ಅವ್ರು ನೋಡಿ ಅದನ್ನು ಪೀಠಕ ತೊಗೊಂಬಂದ್ರೆ ತಮ್ಮ ಮನೆಯಿಂದನೇ ಆ ಪೀಠಕವನ್ನು ತೊಗೊಂಬರ್ತಾರೆ. ಮುಂದೆ ಅದೇ ನಾವು ಹಿಂದೂಗಳೆಲ್ಲ ಹಾಕ್ಕೊಳ್ಳುವಂತಹ ಲಿಂಗು ಆಗತ್ತೆ. ನಮ್ಮ ಕೊರಳಲ್ಲಿ ಗುನ್ಗಡಿಗೆ ಅಂತ ಮಾಡ್ಕೋತೀವಲ್ಲ, ಆ ಲಿಂಗುವನ್ನು ಕಂತಿ ಹಿಡಿಸೋರು ಬಂದಿರ್ತಾರಲ್ಲ, ಅದೇ ಪೀಠಕನ ಕೊಟ್ಟು ಲಿಂಗು ಮಾಡಿಸಿ ಹಾಕ್ಕೊಳ್ಳೋದು. ಇವಾಗ ಪಾಪು ಇದಕ್ಕೋಸ್ಕರ ಅದಕ್ಕೆ ಪೀಠಕನ ಕೊರಳಲ್ಲಿ ಧಾರಣೆ ಮಾಡ್ತಾರೆ. ಇವತ್ತಿಂದ ಅದು ಶುದ್ಧವಾಯಿತು ಅಂತ ಒಂದು ಪ್ರತೀತಿ. ನೋಡಿ, ಪಾಪುನ ತೊಗೊಂಬನ್ನಿ ಅಂತಂದರು. ಹಾಗೆ ತೊಗೊಂಬಂದು ಕೊಟ್ಟೆ ನಾನು ಸ್ವಾಮಿ ಐನೋರ ಕೈಯಲ್ಲಿ. ತಂದೆ ತಾಯಿ ಹತ್ರ ಪೂಜೆ ಮಾಡಿಸಿಸ್ತಾರೆ ಆ ಪೀಠಕಕ್ಕೆ. ಆಮೇಲೆ ತಾವೂ ಪೂಜೆ ಮಾಡ್ತಾರೆ. ಭಸ್ಮ ಧಾರಣೆ, ಇವತ್ತಿಂದ ಭಸ್ಮ ಧಾರಣೆ, ಆಮೇಲೆ ಲಿಂಗು ಪೂಜೆಗೆ ಎಲ್ಲ ಅರ್ಹಳಾದಳು ಹುಟ್ಟಿದಂತಹ ಮಗು ಎಲ್ಲ ಇನ್ನು ಕಾರ್ಯಕ್ರಮಕ್ಕೆ ಅರ್ಹಳು ಅಂತ ಅಂದ್ಬಿಟ್ಟು ಈ ಪೂಜೆಯನ್ನು ನಾಮಕರಣದ ಶಾಸ್ತ್ರವನ್ನು ಮಾಡ್ತಾರೆ. ಈಗೆಲ್ಲ ಅದೇನೋ ಇವಾಗ ಸುಮ್ಮನೆ ಅಡ್ವರ್ಟೈಸ್ಮೆಂಟ್ಗೆ ಅದು ಇದು ಅಂದ್ಬಿಟ್ಟು ಮಾಡ್ತಾರೆ. ಅದು ಎಲ್ಲ ಸುಳ್ಳು ಕಣ್ರಿ. ಎಲ್ಲ ಮಾಡೋದು ನಮ್ಮ ಕಡೆ ಐನವ್ರು ಬಂದು ಅವರೆಲ್ಲ ಈ ಪದ್ಧತಿನೇ ಮಾಡಬೇಕು. ಈ ಪದ್ಧತಿ ಮಾಡಿದ್ರೇ ಮುಂದೆ ಎಲ್ಲ ಮಕ್ಕಳು ಎಲ್ಲ ಫಂಕ್ಷನ್ನಲ್ಲೂ ಎಲ್ಲದಕ್ಕೂ ಅರ್ಹರು ಅಂತಂದ್ಬಿಟ್ಟು ಇವಾಗ ಈ ಪೂಜೆಯನ್ನು ಮಾಡಿಸಿನೇ ತೊಟ್ಲಕ್ಕೆ ಹಾಕ್ಸೋದು ಶಾಸ್ತ್ರ. ಆಮೇಲೆ ತೊಟ್ಲಕ್ಕೆ ಹಾಕಿಸ್ತಾರೆ. ಅಲ್ಲಿವರೆಗೂ ತೊಟ್ಲಕ್ಕೆ ಹಾಕ್ಸೋಕ್ಕಾಗಲ್ಲ. ಇವಾಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಇಂಟರ್ನೆಟ್ ಅಂದು ಜನ ಏನು ಬದಲಾಗಿಲ್ಲ, ಮನುಷ್ಯರೇ ಬದಲಾಗ್ತಾ ಹೋಗ್ತಾರೆ. ಕಾಲ ಬದಲಾಗೇ ಇಲ್ಲ, ಕಾಲ ಇರೋ ಥರನೇ ಇದೆ. ಆದರೆ ಮನುಷ್ಯರು ಒಂದೊಂದು ನೋಡಿ ಒಂದೊಂದು ಬಿಟ್ಟು ಆ ಥರ ಚೇಂಜ್ ಆಗ್ತಾ ಇದ್ದಾರೆ. ನಾಮಕರಣ ಶಾಸ್ತ್ರ ಅಂದ್ರೇ ಇದು. ನಾಮಕರಣ ಮಾಡಿಸೋದಂದ್ರೇ ಇದೇ ಥರ ಮಾಡಿಸ್ಬೇಕು. ಅಂದ್ರೇ ಅದು ಎಲ್ಲ ಒಂದು ಪದ್ಧತಿ, ನೇಮ. ಆಮೇಲೆ ಆರತಿ ಅದನ್ನೆಲ್ಲ ಹಚ್ಚಿ ಇಡಬೇಕು. ಅವರು ಹೇಳ್ತಾರೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಶಾಸ್ತ್ರಗಳನ್ನು ತುಂಬ ಚೆನ್ನಾಗಿ ಮಾಡಿಸ್ತಾರೆ. ಆಮೇಲೆ ಮದುವೆ ಫಂಕ್ಷನ್ನೂ ಇವರೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರದ್ದು ನಿಮಗೆ ಯಾರಿಗಾದ್ರೂ ಅವ್ರದ್ದು ಫೋನ್ ನಂಬರ್ ಅದೇನೋ ಬೇಕಾದರೆ ನನಗೆ ನೀವು ಇದರಲ್ಲಿ ಕಾಮೆಂಟ್ ಹಾಕ್ಬೋದು. ನೋಡಿ, ಹಾಗೆ ಹೆಸರಿಡೋ ಶಾಸ್ತ್ರನ ಪ್ರಾರಂಭನೆ ಮಾಡಿಬಿಟ್ರು. ಎಲ್ಲ ಹೆಸರಿಡೋವಾಗ ನೋಡಿ, ನಮ್ಮ ಕಡೆ ಪದ್ಧತಿ ಸೋದರತ್ತೆಯವರು ಹೆಸರಿಡ್ತಾರೆ. ಅವರು ಹೆಸರಿಡುವಾಗ ದುಬ್ಬಕ್ಕೆ ಹೊಡಿಬೇಕು. ನಾವು ದುಬ್ಬಕ್ಕೆ ಹೊಡಿಬೇಕು. ನಿಂತವರೆಲ್ಲ ದುಬ್ಬಕ್ಕೆ ಹೊಡಿತಾರೆ ಅವ್ರಿಗೆ ಹೆಸರಿಡುವಾಗ. ಮೊದಲಿಗೆ ದೇವರ ನಾಮಗಳನ್ನೆಲ್ಲ ಕರೀತಾರೆ. ನಮ್ಮ ಮನೆದೇವರಾಗಿರ್ಬೋದು, ಅವ್ರ ಮನೆದೇವ್ರು, ನನ್ನ ಅಣ್ಣನ ಮಗಳನ್ನ ಕೊಟ್ಟಿದೆಯಲ್ಲ ಅವ್ರ ಮನೆದೇವ್ರುಗಳನ್ನೆಲ್ಲನೂ ಇದರಲ್ಲಿ ಹೇಳ್ತಾರೆ. ಒಂದು 5 ದೇವ್ರುಗಳ ಹೆಸರು ಹೇಳಿ ಆಮೇಲೇ ಪಾಪುಗೆ ನಾಮಕರಣ ಮಾಡೋದು. ಅಲ್ಲಿವರೆಗೂ ನಾಮಕರಣ ಮಾಡೋಕ್ಕಾಗಲ್ಲ. ಈ ಹೆಸರೆಲ್ಲ ಹೇಳಿದ್ರು, ಕಿವಿನಲ್ಲಿ ಹೇಳಿ. ಹಾಗೆ ಗುಗ್ರಿ ಗಂಟು ಅಂತೀವಿ ನಮ್ಮ ಕಡೆ. ಆ ಗುಗ್ರಿ ಗಂಟನ್ನು ಬಾಯಿಂದಾನೇ ಎತ್ಕೋಬೇಕು ಅವರು. ಅದೇ ಥರ ಎತ್ಕೊಳ್ತಾ ಇದ್ರು ನಮ್ಮ ಅಣ್ಣನ ಸೊಸೆ ಮತ್ತು ಅವರ ಸೋದರತ್ತೆ, ಆ ಪಾಪುನ ಸೋದರತ್ತೆ, ಅವರೆಲ್ಲ ತಗೊಳ್ತಾ ಇದ್ರು. ಯಾಕಂದರೆ ಮಕ್ಕಳು ಆಗದೇ ಇರೋರಿಗೆ ಈ ಶಾಸ್ತ್ರನ ಮಾಡಿಸ್ತಾರೆ. ಅಂದರೆ ಹೊಸದಾಗಿ ಮದುವೆ ಆದವರಿಗೂ ಕೂಡ ಅದನ್ನು ಬಾಯಿಂದ ತೆಕ್ಕೊಳ್ಳಿ, ನಿಮಗೆ 1 ವರ್ಷ ತುಂಬೋದ್ರೊಳಗಾಗಿ ಒಳ್ಳೆಯದಾಗತ್ತೆ ಅಂತಂದ್ಬಿಟ್ಟು ಅದನ್ನೆಲ್ಲ ಮಾಡಿಸ್ತಾರೆ. ನೋಡಿ, ಅದು ತುಂಬ ಚೆನ್ನಾಗಿರುತ್ತೆ. ಶಾಸ್ತ್ರ ಎಲ್ಲ ತುಂಬ ಚೆನ್ನಾಗೇ ಮಾಡಿಸ್ತಾರೆ. ಅದೊಂಥರ ಖುಷಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾಡೋದು ಅಂತಂದರೆ. ಹಾಗೇ ಎಲ್ಲ ಜೋ 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 ಎನ್ನ ಜೋಪಿಯ ಕಂದ ಜೋ ಜೋ ಅಂತಂದ್ಬಿಟ್ಟು ಎಲ್ಲರೂ ಹಾಡಿ ಪಾಪುಗೆ ಒಂದು ನಾಮಕರಣ ಅಂತ ಮಾಡಿಸ್ತಾರೆ. ಮಾಡಿಸ್ಬಿಟ್ಟು ಆಮೇಲೆ ಇದು ಎಲ್ಲ ನೇಮಿಂಗ್ ಸೆರೆಮನಿ ಅಂತ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ವಲ್ಲ, ಹಾಗೆ ಅದನ್ನು ತೆಗಿಲಿಕ್ಕೆ ನಮ್ಮ ಅಣ್ಣನ ಮಗಳು ಮತ್ತು ಅಳಿಯ ಇಬ್ಬರೂ ಅದು ನೇಮ್ ಅನೌನ್ಸ್ಮೆಂಟ್ ಮಾಡಲಿಕ್ಕೆ ರೆಡಿ ಆದರು. ಅವರು ಅದು ಜನ್ಮನಾಮ ಒಂದು ಬಂದಿತ್ತಂತೆ, ಅದ್ರ ಪ್ರಕಾರನೇ ಅವ್ರ ಹೆಸರು ಇಟ್ಕೊಂಡಿದ್ದಾರೆ. ಹಾಗೆ ನೋಡಿ, ಅಲ್ಲಿ ಎಲ್ಲ ಹೆಸರು ಇವಾಗ ರಿವೀಲ್ ಮಾಡ್ತಾ ಇದ್ದಾರೆ. ಹೆಸರು ಎಲ್ಲ ರಿವೀಲ್ ಮಾಡೋವಾಗ ಮಕ್ಕಳೆಲ್ಲ ನೋಡಿ ಎಷ್ಟು ಸೈಲೆಂಟಾಗಿ ನೋಡ್ತಾ ಇದ್ರಂದರೆ ಅದನ್ನು ಅಷ್ಟು ತುಂಬ ಚೆನ್ನಾಗಿ ಸೈಲೆಂಟಾಗಿ ನೋಡ್ತಾ ಇದ್ದರು. ತುಂಬ ಎಲ್ಲರೂ ಖುಷಿಪಟ್ಟರು. ಇದು ಫಂಕ್ಷನನ್ನು ನೋಡಿ, ಡೆಕೋರೇಷನ್ ಮಾಡಿರೋದನ್ನೆಲ್ಲ ನೋಡಿ ತುಂಬಾ ಖುಷಿಪಟ್ಟರು. ನಮ್ಮ ಅಣ್ಣನ ಮಕ್ಕಳು ಹಾಗೆ ತುಂಬ
ಪಾಸಿಟಿವ್ನೆಸ್ ಆಗಿ ಎಲ್ಲ ಕೆಲಸನೂ ಪಟ್ 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 ಅಂತ ಬೇಗ ಬೇಗ ಎಲ್ಲ ಡೆಕೋರೇಷನ್ ಅದನ್ನೆಲ್ಲ ಮಾಡಿಕೊಂಡ್ರು. ಹಾಗೆ ನಾನು ಹೋದ್ನಲ್ಲ, ಅದ್ರ ಜೊತೆಗೆ ಅವ್ರಿಗೆ ಒಂಥರ ಖುಷಿ ಅನ್ನಿಸ್ತು. ಎಲ್ಲರೂ ಬಂದಿದ್ದಕ್ಕೆ ಖುಷಿ ಅನ್ನಿಸ್ಬಿಡ್ತು ಎಲ್ರಿಗೂ. ತುಂಬ ಬೇಗ ಬೇಗ ಎಲ್ಲ ಡೆಕೋರೇಷನ್ ಮಾಡಿದ್ವಿ. ಅಷ್ಟು ಚೆನ್ನಾಗಿ ನೋಡಿ ನಾಮಕರಣ ಎಲ್ಲ ಮಾಡಿದ್ವಿ. ಅನ್ವಿತಾ ಅಂತ ಹೆಸರನ್ನು ಕರೆದು ನಾವು ಮೊದಲೇ ಪಾಪುಗೆ ಅದ್ವಿತಾ ಅಂತಂದು, ಇದು ಅನ್ವಿತಾ ಅಂತ ಅಂದ್ಬಿಟ್ಟು ಒಂದೇ ಹೆಸರಲ್ಲೇ ಇಟ್ಟಿದ್ದಾರೆ. 2 ಪಾಪು ಆಯಿತು. ತುಂಬಾ ಅವರು ತುಂಬ ಚೆನ್ನಾಗಿ ಇದನ್ನು ಹೆಸರು ಇಟ್ಕೊಂಡಿದ್ದಾರೆ. ಅದು ಒಂಥರ ಖುಷಿ ಅನ್ನಿಸ್ತು. ಹಾಗೆ ಎಲ್ಲರೂ ಆರತಿಗಳನ್ನೆಲ್ಲ ಮಾಡಿ ಇನ್ನೇನು ಎಲ್ಲ ನಮ್ಮ ಅಣ್ಣನ ಮಗ ನೋಡಿ ಕಾಯಿ ಅದನ್ನೆಲ್ಲ ಸೋದರ ಮಾವ ಆಗ್ಬೇಕು. ಆ ಪಾಪುಗೆ ಸೋದರ ಮಾವ. ಹಾಗೆ ಆ ಪಾಪುನ ಮೇಲೆಯಿಂದ ಕೆಳಗಡೆಯಿಂದ ಮೇಲೆ ಇದೊಂದು ಪದ್ಧತಿ, ಅದು ಕೊಡಬೇಕು ಅಂತಂದು ಐನಾರು ಹೇಳಿರೋ ಪ್ರಕಾರ ಮೇಲೆಯಿಂದ ಕೆಳಗೆ ದೇವರಗಳ ಹೆಸರುಗಳನ್ನು ಹೇಳಿ ಈ ಥರ ಕೊಡಬೇಕು. ತುಳಜಾ ಭವಾನಿ ಅಮ್ಮನ್ನ ತಗೊಳ್ಳಿ. ಮತ್ತು ಹಾಗೆ ಅವರು ಹೇಳ್ತಾರೆ ಆ ಕಡೆಯವರು ಶಿವಯ್ಯನ ತಗೋರಿ ಅಂತಂದ್ಬಿಟ್ಟು, ಶಾಕಾಂಬರಿನ ತಗೋರಿ ಅಂತಂದ್ಬಿಟ್ಟು ಈ ಥರ ಎಲ್ಲ ಶಾಸ್ತ್ರ ಸಂಪ್ರದಾಯ ತುಂಬ ಚೆನ್ನಾಗಿ ಮಾಡಿಸಿದ್ರು ಅವರು. ಮದುವೆನೂ ತುಂಬ ಚೆನ್ನಾಗಿ ಮಾಡಿಸ್ತಾರೆ ಕಂಡ್ರೆ. ನಾನು ಇನ್ನೂ ಒಂದು ಸಾರಿ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಆ ಐನವ್ರ ನಂಬರ್ ಬೇಕಂದರೆ ನನಗೆ ಇದರಲ್ಲಿ ನೀವು ಕಾಂಟ್ಯಾಕ್ಟ್ ನಮಗೆ ಕಳಿಸಿ ಅಂತ ಅಂದ್ಬಿಟ್ಟು ನಂಗೆ ಮೆಸೇಜ್ ಹಾಕಿ. ಹಾಗೆ ನಾವೆಲ್ಲ ಊಟ ಮಾಡಿಕೊಂಡು ಹೊರಟೇ ಬಿಟ್ಟು, ಯಾಕಂದರೆ ನಮಗೆ ಬಸ್ಸಿಂದು ನಮ್ದು ಇವತ್ತು ಗಾಡಿನಲ್ಲಿ ಬಂದಿರಲಿಲ್ಲ. ನಾವು ಬಸ್ಸಿಗೆ ಹೋಗಬೇಕಾದ ಕಾರಣ ನಾವು ವಾಪಸ್ಸು ಬೇಗನೆ ಹೊರಟು ಬಿಟ್ಟು ಊಟ ಎಲ್ಲ ಮಾಡಿಕೊಂಡು ಎಲ್ಲರೂ ಹಾಗೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಎಲ್ಲ ಹೊರಟೇ ಬಿಟ್ವಿ ನೋಡಿ. ನಾವು ಹಾಗೆ ಹೊರಟಿವಿ. ನಮ್ಮದು ಇದು ತವ್ರ ಮನೆ ನೋಡಿ. ಇದು ನಿಮಗೆಲ್ಲ ನಮ್ಮ ಡೈಲಿ ಲಾಗ್ ಇಷ್ಟ ಆದರೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಇವೆಲ್ಲ ಇಷ್ಟ ಆದರೆ ಒಳ್ಳೆ ಏನಾದರೂ ಒಂದೊಂದು ಕಮೆಂಟ್ ಅಂತೂ ಹಾಕಿ ನಮಗೆ ಸಪೋರ್ಟ್ ಮಾಡಿ. ಅದನ್ನೇ ನಾನು ಈ ವಿಡಿಯೋದಲ್ಲಿ ಹೇಳೋದು. ಇದು ನನ್ನ ತವ್ರ ಮನೆ ಅಂದರೆ ತುಂಬ ಖುಷಿ ಕಂಡ್ರೆ. ಹಾಗೆ ನಾವು ಹೊರಟು ನಮ್ಮ ಅಣ್ಣನ ಮಕ್ಕಳು ಎಲ್ಲರೂ ನಮ್ಮನ್ನು ಕಳಿಸ್ಲಿಕ್ಕೆ ಬಂದಿದ್ದರು. ತುಂಬ ಖುಷಿ ಅನಿಸತ್ತೆ. ಒಂಥರ ಎಷ್ಟು ದಿನದ ನಂತರ ಹೋಗಿರ್ತೀವಲ್ಲ, ಅದೊಂಥರ ಖುಷಿ ಅನಿಸ್ಬಿಡತ್ತೆ. ಎಲ್ಲರೂ ಊರನ್ನವರೆಲ್ಲ ಪ್ರೀತಿಲಿಂದ ಮಾತಾಡ್ಸಿದ್ರು ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ. ತಂಗಿ ಚೆನ್ನಾಗಿದ್ದೀರಾ ಅಮ್ಮ ಅಂತ ಅಂದ್ಬಿಟ್ಟು ತುಂಬ ಒಂಥರ ಪ್ರೀತಿನೇ ಸಿಕ್ತು. ತವ್ರ ಮನೆದು ವಾಪಸ್ ಅದೊಂಥರ ಪ್ರೀತಿ. ಹಾಗೆ ನಾವು ತಾಯಿನ ಕರ್ಕೊಂಡು, ನಮ್ಮ ತಾಯಂದಿರು ಬಂದಿದ್ದರು, ಅವ್ರನ್ನೆಲ್ಲ ಕರ್ಕೊಂಡು ಹೊರಟೇ ಬಿಟ್ವಿ. ಇದಾಗಿತ್ತು ನಮ್ದು ಇವತ್ತಿನ ಲಾಗು.